ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿರುವಂತಹ ಟಾಸ್ಕ್ ಗಳನ್ನ ಬಿಗ್ ಬಾಸ್ ಅವರು ಕೊಟ್ಟರು. ಮನೆಯನ್ನ 2 ಭಾಗಗಳಾಗಿ ವಿಂಗಡಿಸಿ 2 ನ್ಯೂಸ್ ಚಾನೆಲ್ಗಳಾಗಿ ಮಾಡಿದ್ರು. ಎಲ್ಲರೂ ಕೂಡ ಗೇಮ್ ಗಳನ್ನ ಚೆನ್ನಾಗಿ ಆಡ್ಕೋತಾ ಹೋಗ್ದ ಮಧ್ಯದಲ್ಲಿ ಎಲ್ಲೋ ವೈಯಕ್ತಿಕವಾಗಿ ತಗೊಂಡ್ರು. ಸೊ ತಗೊಂಡಾದ್ಮೇಲೆ ಒಂದು ಟೀಮ್ ಫೈನಲಿ ಗೆಲ್ತದೆ. ಅವರು ಕ್ಯಾಪ್ಟನ್ಶಿಪ್ ಓಟಕ್ಕೆ ಕೂಡ ಆಯ್ಕೆ ಆಗ್ತಾರೆ. ಕ್ಯಾಪ್ಟನ್ಶಿಪ್ ಓಟದಲ್ಲಿ ಆ ಗೇಮ್ ಆಡ್ಬೇಕಂದ್ರೆ ಒಬ್ಬರ ಹೆಲ್ಪ್ ಬೇಕಾಗಿರ್ತದೆ. ಬಟ್ ಸುದೀಪ್ ಅವರು ಬಂದ ಕೂಡಲೇ ಮೋಕ್ಷಿತಾಗೆ ಕ್ಲಾಸ್ ತಗೊಳ್ಳುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಹೌದು, ಎಲ್ಲರೂ ಕೂಡ ಹೇಳ್ತಿದ್ರು ಸೆಲ್ಫ್ ರೆಸ್ಪೆಕ್ಟ್ ಇಂದ ಬದುಕ್ತಿದ್ದಾಳೆ ಮೋಕ್ಷಿತಾ, ಅದಕ್ಕೆ ಅವನಿಗೆ ಏನು ಮಾಡಬಾರ್ದು ಅಥವಾ ಬಿಗ್ ಬಾಸ್ ನ ಒಂದು ನಿರ್ಧಾರವನ್ನ ಅವಳು ಒಪ್ಕೊಂಡಿಲ್ಲ, ಅದು ಅವಳು ಇಚ್ಛೆ ಅಂತ ಹೇಳಿ. ಬಟ್ ಇಲ್ಲಿ ಬಿಗ್ ಬಾಸ್ ಅಂತ ಹೋದಾಗ ನಾವು ಒಂದು ಸಾಮ್ರಾಜ್ಯಕ್ಕೆ ಕಾಲಿಟ್ಟಿರ್ತೀವಿ. ಅಲ್ಲಿ ಬಿಗ್ ಬಾಸ್ ಅನ್ನೋರೇ ಒಬ್ಬ ರಾಜ ಆಗಿರ್ತಾರೆ. ಸೊ ಅಲ್ಲಿ ಕೊಟ್ಟಂತಹ ಟಾಸ್ಕ್ ಗಳನ್ನ ಮಾಡಬೇಕು. ಜೀವನದಲ್ಲಿ ನಮಗೆ ಯಾರಾದ್ರೂ ಒಬ್ರು ವಿಲನ್ ಇರ್ಬೋದು ಅಥವಾ ಹೀರೋ ಇರ್ಬೋದು, ಅವರ ಕಾಲಿಡುವಂತ ಪರಿಸ್ಥಿತಿನೂ ನಮಗೆ ಬರುತ್ತೆ ಅಂತ ಈ ಒಂದು ಟಾಸ್ಕ್ ಹೇಳ್ಕೊಡ್ತು, ಅದೊಂದು ಸಮಯ ಹೇಳ್ಕೊಡ್ತು. ಬಟ್ ಅಲ್ಲಿ ಮೋಕ್ಷಿತಾ ಅವರು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಬಿಗ್ ಬಾಸ್ ಅವರು ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ, ಇದಕ್ಕೆ ದೊಡ್ಡ ಬೆಲೆನೇ ತೆರಬೇಕಾಗ್ತದೆ ಅಂತ ಹೇಳಿ. ಆದ್ರೂ ಓಕೆ ನಾನು ತೆರ್ತೀನಿ, ನಾನು ಆಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಅಲ್ಲಿ ಒಂದ್ ಕಡೆ ಬಿಗ್ ಬಾಸ್ಗೆ ಎಲ್ಲೋ ಅವಮಾನ ಆಯ್ತು ಅಥವಾ ಅವರಿಗೆ ಗೆಲ್ಸಿದಂತಹ ಜನಗಳಿಗೂ ಕೂಡ ಅವಮಾನ ಆಯ್ತು ಅಂತ ಹೇಳಿ ನಮಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ 2 ಟೀಮ್ಗಳನ್ನಾಗಿ ಮಾಡಿದಾಗ ಯಾವ ನಿಶಾನ್ಗೆ ಅತಿ ಹೆಚ್ಚು ಓಟ್ ಬಿದ್ದಿರ್ತೋ ಅವರು ಕ್ಯಾಪ್ಟನ್ಶಿಪ್ ಆಯ್ಕೆ ಆಗಿರ್ತಾರೆ. ಸೊ ಅದರಲ್ಲಿ ಮೋಕ್ಷಿತಾ ಅವ್ರ ಟೀಮ್ಗೆ ಅತಿ ಹೆಚ್ಚು ಓಟ್ ಬಿದ್ದಿರ್ತದೆ. ಈ 2 ವಾರಗಳಿಂದ ಜನಗಳ ಓಟಿಗೆ ಎಷ್ಟರ ಮಟ್ಟಿಗೆ ಮರ್ಯಾದೆ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ಬಿಗ್ ಬಾಸ್ಗೆ ಹೋಗಿ ಅನ್ಲಾಯಕ್ ಇರ್ತಾರೆ, ಅನ್ಫಿಟ್ ಆಗಿರ್ತಾರೆ. ಸೊ ಅದರಿಂದಾಗಿ ಸುದೀಪ್ ಅವರು ಮೋಕ್ಷಿತಾಗೆ ಎಲ್ರಿಗೂ ಅರ್ಥ ಆಯ್ತಾ ಅಂತ ಹೇಳ್ತಿದ್ದಂತ ಹೆವಿ ವ್ಯಕ್ತಿಗೆ ಬಿಗ್ ಬಾಸ್ನೇ ಅರ್ಥ ಆಗಿಲ್ಲ. ಇನ್ನೊಬ್ರು ನನಗೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ಕೊಂಡು ಮನೆಯೊಳಗೆ ಕಾಲಿಟ್ಟರು, ಅರ್ಧಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ರಾಂಗ್ ಆಗಿ ಮಾತಾಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ರಾಂಗ್ ಆಗ್ಬಿಟ್ಟಿದ್ದಾರೆ ಸುದೀಪ್ ಅವರು. ಯಾಕಂದ್ರೆ ಮೋಕ್ಷಿತಾ ಬರ್ತಾ ದಿನಗಳಲ್ಲಿ ಬಿಗ್ ಬಾಸ್ ಮನೆ ಅನ್ಕೊಂಡಿದ್ದಾರೋ ಅಥವಾ ಅವ್ರ ಮನೆ ಅನ್ಕೊಂಡಿದ್ದಾರೋ ಗೊತ್ತಿಲ್ಲ, ಇಲ್ಲೆಲ್ಲರನ್ನು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ನಾಳೆ ದಿವಸ ಟಾಸ್ಕ್ ಗಳಲ್ಲಿ ಗೌತಮಿ ಜೊತೆಗೆ ಆಡುವಂತಹ ಚಾನ್ಸ್ ಸಿಕ್ಕರು ಇವ್ರು ಆಡಲ್ಲ ಅಂದ್ಮೇಲೆ ಇವ್ರ ಮನೆಯೊಳಗೆ ಇದ್ದು ಏನು ಪ್ರಯೋಜನ? ಜನಗಳಿಗೆ ಏನ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ? ಇವ್ರು ಒಬ್ಳೆ ಈಗ ಶಿಶಿರ್ ಜೊತೆಗೆ ಅಡ್ಡಾಡ್ತಿದ್ದಾಳೆ, ನಾಳೆ ದಿವಸ ಶಿಶಿರು ಕೂಡ ಏನಾದ್ರು ಒಂದು ಮಾಡಿದ್ರೆ ಅವ್ರನ್ನೂ ಕೂಡ ಜಗಳ ಆಡ್ಕೋತಾಳೆ. ಹೀಗೆ ಮಾಡ್ಕೋತಾ ಹೋದ್ರೆ ಇವಳ ಮನೆಯೊಳಗೆ ಇಟ್ಕೊಂಡು ಏನ್ ಪ್ರಯೋಜನ ಅಂತ ಹೇಳಿ ಸುದೀಪ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಜನನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಹಲವಾರು ಜನ ಮೋಕ್ಷಿತ ಫ್ಯಾನ್ಸ್ ಮಾತ್ರ ಮೋಕ್ಷಿ ಮಾಡಿದ್ ಸರಿ ಅಂತಿದ್ದಾರೆ. ಬಟ್ ನಿಮಗೆ ಮಾತ್ರ ಅವಳು ಮಾಡಿದ್ ಸರಿ ಅನ್ಸೋದಲ್ಲ, ಎಲ್ರಿಗೂ ಕೂಡ ಸರಿ ಅನ್ಸ್ಬೇಕು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಗೆಲ್ಬೇಕು ಅಂತ ಹೇಳಿದ್ರೆ ಮನೆ ಬರುವಂತಹ ಟಾಸ್ಕ್ ಗಳನ್ನಾಗಿರ್ಬೋದು ಅಥವಾ ನಿಯಮಗಳನ್ನಾಗಿದ್ದು ಪಾಲಿಸ್ಕೊಂಡು ಆಟಾಡ್ಕೊಂಡು ಹೋದ್ರೇನೆ ಅವರು ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಸಾಧ್ಯ. ಸುಮ್ನೆ ತನ್ನ ಕಾಟಾಚಾರಕ್ಕೆ ಆಡ್ಕೊಂಡು ಹೋದ್ರೆ ಗೆಲ್ಲಕ್ ಸಾಧ್ಯನೇ ಇಲ್ಲ.